ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ಇವತ್ತು ನಾನು ರಕ್ಕಸಾಪುರದಳು ಸಿನಿಮಾ ತಂಡದ ಆರ್ಟಿಸ್ಟ್ಗಳನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಇವ್ರು ನೋಡೋದಕ್ಕೆ ಮಾತ್ರ ಗೊಂಬೆ ಅಂತ ಅನ್ಕೊಂಡಿದ್ದೆ, ಇವ್ರ ಹೆಸರು ಕೂಡ ಗೊಂಬೆ. ನನ್ನ ಜೊತೆ ಗೊಂಬೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಯ್ ಗೊಂಬೆ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಬ್ರೇಕ್ಫಾಸ್ಟ್ ತಿಂದ್ರಾ? ತಿಂದೆ. ಏನ್ ತಿಂದ್ರಿ? ನಾವು ರೈಸ್ ಬಾತ್. ರೈಸ್ ಬಾತ್. ನಿಮ್ ಫೇವ್ರೆಟ್ ಫುಡ್ ಏನು? ಪೂರಿ. ಪೂರಿ ಸಾಗುನಾ? ಅದಕ್ಕೆ ನೀವು ಒಳ್ಳೆ ಪೂರಿ ತರ ಇದ್ದೀರಾ. ಓಕೆ, ರಕ್ಕಸಾಪುರದಳು ಸಿನಿಮಾ ಹೆಂಗ ಅನ್ನಿಸ್ತು? ಫುಲ್ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿ ಫನ್ ಆಗಿತ್ತು. ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಎಂಜಾಯ್ ಖುಷಿಯಾಗಿದ್ವಿ. ಓಕೆ, ಜಾಲಿ ಆಗಿತ್ತಾ? ಫುಲ್ ಜಾಲಿಯಾಗಿ ಚೆನ್ನಾಗಿದ್ವಿ. ಎಷ್ಟು ದಿನ ಸ್ಕೂಲಿಗೆ ಬಂಕ್ ಮಾಡಿದ್ರಿ? ಇಲ್ಲ, ನಾನು ಬರೀ ಸಂಡೇ ಸ್ಯಾಟರ್ಡೆ ಮಾತ್ರ ಹೋಗ್ತಿದ್ದೆ. ವಾವ್, ಮತ್ತೆ ಉಳಿದ ದಿನ ಎಲ್ಲ ಸ್ಕೂಲಿಗೆ ಹೋಗಿದ್ದೀರಾ? ವೆರಿ ಗುಡ್. ಸ್ಕೂಲಲ್ಲೆಲ್ಲ ಏನ್ ಹೇಳ್ತಾರೆ? ಓಕೆ, ಸಿನಿಮಾ ಮಾಡ್ತಿದ್ದೀರಾ, ರಾಜ್ಬೀರ್ ಶೆಟ್ಟಿ ಜೊತೆಗೆ ಎಲ್ರು ಹೆಂಗೆ ಹೇಳಿದ್ರು? ಅಂದ್ರೆ ತುಂಬಾ ಅವ್ರಿಗೂ ಫುಲ್ಲು ಇದಿದೆ, ಖುಷಿಯಾಗಿರ್ತಾರೆ. ಆಮೇಲೆ ನನ್ನ ಹತ್ರ ಹೇಳ್ತಾರೆ ನನ್ನನ್ನು ಸೇರ್ಸ್ಕೋ ಅಂತ ಹೇಳ್ತಾರೆ. ಸೋ ಕ್ಯೂಟ್. ಅದಕ್ಕೆ ಏನ್ ಹೇಳ್ತೀರಾ ನೀವು? ಅದಕ್ಕೆ ಆಯ್ತು ಬನ್ನಿ ಅಂತ ಹೇಳ್ತೀವಿ. ಓ ಮೈ ಗಾಡ್. ನೀವು ಈ ಸಿನಿಮಾಗೆ ಹೆಂಗ್ ಸೆಲೆಕ್ಟ್ ಆದ್ರಿ? ಅಂದರೆ ನಾನು ನನ್ನಮ್ಮ ಸೂಪರ್ ಸ್ಟಾರ್ಗೆ ಹೋಗ್ತಿದ್ದೆ. ಆವಾಗ ಅಮ್ಮ ಸ್ಟೇಟಸ್ ಹಾಕಿದ್ರು. ಗಾಂಧಿ ಅಣ್ಣ ಅದನ್ನು ನೋಡಿದ್ರು. ಅದನ್ನು ಶಿವು ಅಣ್ಣಗೆ ಹೇಳಿದ್ರು. ಶಿವು ಅಣ್ಣ ನನ್ನ ಆಡಿಷನ್ ತಗೊಂಡ್ರು. ಶಿವು ಅಣ್ಣ ರವಿ ಸರಿಗೆ ಹೇಳಿದ್ರು. ರವಿ ಸರ್ನ ಓಕೆ ಮಾಡಿದ್ರು. ಮೈ ಗಾಡ್, ಫುಲ್ ಒಂದು ಮ್ಯಾಪ್. ಅಲ್ಲಿಗೆ ಟಪಕ್ಕಂತ ಬಂದ್ಬಿಟ್ರಿ. ಫಸ್ಟ್ ಸ್ಟಾರ್ಟಿಂಗ್ ಕಾಲ್ ಮಾಡಿ ಈ ತರ ಸಿನಿಮಾ ಸೆಲೆಕ್ಟ್ ಆಗಿದ್ದೀರಾ ಅಂದಾಗ ಹೆಂಗ್ ಅನ್ನಿಸ್ತು? ಫುಲ್ ಖುಷಿ ಆಯ್ತು ನನಗೆ. ಓಕೆ, ಪೇರೆಂಟ್ಸ್ ಎಲ್ಲ ಹೆಂಗ್ ರಿಯಾಕ್ಟ್ ಮಾಡಿದ್ರು? ಅಂದ್ರೆ ಗುಡ್ ಗರ್ಲ್, ಚೆನ್ನಾಗಿ ಮಾಡಿದೆ ಅಂತೆಲ್ಲ ಹೇಳ್ತಾರೆ. ವೆರಿ ಕ್ಯೂಟ್. ಓಕೆ, ಯಾರ್ ಸಿನಿಮಾ ಟೀಮಲ್ಲಿ ಯಾರು ನಿಂಗೆ ಸಖತ್ ಇಷ್ಟ ಆದ್ರು? ನನಗೆ ಅರ್ಚನಾ ಮೇಡಮು, ರಾಜ್ಬೀರ್ ಶೆಟ್ಟಿ ಸರ್ ಎಲ್ಲ ಇಷ್ಟ ಆದ್ರು. ಎಲ್ಲರೂ ಇಷ್ಟ ಆದ್ರು. ಯಾರಿಗೂ ನೀನ್ ಕ್ವಾಟ್ಲೆ ಕೊಡ್ಲಿಲ್ವಾ? ಇಲ್ಲ. ಸೈಲೆಂಟಾ ನೀವು ತುಂಬಾ? ಇಲ್ಲ, ಬಂದ್ರೆ ಫ್ರೆಂಡ್ಸ್ ಆಗ್ಬಿಟ್ರೆ ತುಂಬಾ ವೈಲೆಂಟ್, ಇಲ್ಲಾಂದ್ರೆ ಸೈಲೆಂಟು, ತುಂಬಾ ಕ್ಲೋಸ್ ಆಗ್ಬಿಟ್ರೆ ವೈಲೆಂಟ್. ಓಕೆ, ಸೆಟ್ ಅಲ್ಲಿ ಕಾಮಿಡಿ ಯಾವ್ದಾದ್ರು ಫನ್ ಮೂಮೆಂಟ್ ನೆನಪಿದ್ಯಾ? ಓಕೆ, ಇದಾಯ್ತು, ಈಗ ನೆನೆಸ್ಕೊಂಡ್ರು ಕೂಡ ಮಮ್ಮಿ ನಗು ಬರ್ತಿದೆ ಈ ಸೀನು ಅಂತ ಯಾವ್ದಾದ್ರು ನೆನಪಿದ್ಯಾ? ನೆನಪಿದೆ. ಯಾವ್ದು, ಏನಾಗಿತ್ತು? ಅಂದ್ರೆ ಅವ್ರು ನಮ್ಗೆ ಹೊಗಟ್ ಕೇಳ್ತಿದ್ರು. ಯಾರು? ಅಂದ್ರೆ ರಾಜ್ಬೀರ್ ಶೆಟ್ಟಿ ಸರ್ ನನಗೆ ಹೊಗಟ್ ಕೇಳ್ತಿದ್ರು. ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ನುಂಗಣ್ಣ ಅಂದ್ರೆ ಏನು ಅಂತ ಕೇಳು. ಅದಕ್ಕೆ ಸ್ವಲ್ಪ ಥಿಂಕ್ ಮಾಡಿದೆ. ಆಮೇಲೆ ಬಾಳೆಹಣ್ಣು ಅಂತ ಹೇಳಿದೆ. ಅದೇ ನೀನು ಅಂದ್ರು. ನೀನ್ ಹಂಗಂದ್ರೆ ಬಾಳೆಹಣ್ಣು. ಅದಕ್ಕೆ ಅದು ತುಂಬಾ ಲಾಫ್ ಆಗುತ್ತೆ. ಓಕೆ, ಸ್ಯಾಟರ್ಡೆ ಹಾಗೆ ಸಂಡೇ 2 ದಿನ ಶೂಟಿಂಗ್ ಹೋಗ್ತಿದ್ರಿ. ಫ್ರೆಂಡ್ಸಿಗೆಲ್ಲ ಟೀಚರ್ಸಿಗೆಲ್ಲ ಗೊತ್ತಿತ್ತು. ಓಕೆ, ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನಿನಗೆ ಈ ತರ ಸಿನಿಮಾ ಮಾಡ್ತಿದ್ಯಾ ಅಂತ ಅಂದಾಗ? ಅಂದ್ರೆ ಓದೋ ಕಡೆನೂ ಚೆನ್ನಾಗಿ ಓದ್ತೀಯಾ, ಶೂಟಿಂಗ್ ಕಡೆನೂ ಚೆನ್ನಾಗಿ ಮಾಡ್ತೀಯಾ ಅಂತ ಗುಡ್ ಎಲ್ಲ ಸಪೋರ್ಟ್ ಮಾಡ್ತಾರೆ ನನಗೆ. ಓಕೆ, ಮೇಡಮ್ ಚೆನ್ನಾಗಿ ಓದ್ತಾರೆ. ಓದಿದ್ರೂ ಚೆನ್ನಾಗಿದ್ದೀರಾ, ಆಕ್ಟ್ ಮಾಡೋದ್ರೂ ಸೂಪರ್. ಓಕೆ, ಈ ಸಿನಿಮಾದಲ್ಲಿ ತಮ್ಮ ಪಾತ್ರ ಏನು? ಅಂದ್ರೆ ರಾಜ್ಬೀರ್ ಶೆಟ್ಟಿ ಸರ್ ಮಗಳು. ಓ, ರಾಜ್ಬೀರ್ ಶೆಟ್ಟಿ ಸರ್ ಮಗಳು. ನಾನು ನೋಡ್ದೆ ಆ ವಿಡಿಯೋದಲ್ಲಿ ಒಂದು ಸಾಂಗ್ ಇದ್ದದೆಲ್ಲ, ರಾಜ್ಬೀರ್ ಸರ್ ನಿನ್ನ ಹೆಗ್ಲು ಮೇಲೆಲ್ಲ ಹಾಕೊಂಡು ಹೋಗೋದು. ನಂಗೆ ಅದೆಲ್ಲ ಖುಷಿ ಆಯ್ತು ನೋಡಿ. ಹೆಂಗ ಅನಿಸ್ತು ನಿನಗೆ? ತುಂಬಾ ಆ ಮೂಮೆಂಟ್ ತುಂಬಾ ಖುಷಿ ಆಗಿತ್ತು, ಎಂಜಾಯ್ ಮಾಡಿದ್ವಿ. ಮತ್ತೆ ಪಪ್ಪ ಆಗೆಲ್ಲ ಎತ್ಕೊಂಡು ಹೋಗ್ತಿದ್ರಲ್ಲ, ಹಂಗೆಲ್ಲ ಅನ್ನಿಸ್ತಾ? ಅನಿಸ್ತು. ಅದನ್ನೆಲ್ಲ ಹೊರತುಪಡಿಸಿ ರಾಜ್ಬೀರ್ ಶೆಟ್ಟಿ ಬಗ್ಗೆ ಹೇಳಕ್ಕಾಗ? ಅಂದ್ರೆ ರಾಜ್ಬೀರ್ ಶೆಟ್ಟಿ ಸರ್ ತುಂಬಾ ಒಳ್ಳೆಯವರು. ಆಮೇಲೆ ತುಂಬಾ ಮುದ್ದಾಗಿರ್ತಾರೆ, ಯಾರಿಗೂ ಬೈಯಲ್ಲ, ಏನೋ ಮಾಡಲ್ಲ. ತುಂಬಾ ಮುದ್ದಾಗಿ ಕ್ಯೂಟ್ ಆಗಿ ಎಲ್ಲ ಆಟ ಆಡಿಸ್ತಾರೆ. ಓಕೆ, ಗೊಂಬೆ ಅವರು ಯಾವ್ದಾದ್ರು 2-3 ಸಲ ಟೇಕ್ ತಗೊಂಡಿದ್ದುಂಟಾ? ಒಂದೇ ಟೇಕಲ್ಲಿ ಎಲ್ಲ ಕ್ಲಿಯರಾ? ಒಂದೇ ಟೇಕಲ್ಲಿ ಎಲ್ಲ ಕ್ಲಿಯರ್. ಮೈ ಗಾಡ್, ಹೊಡಿರಿ ಚಪ್ಪಾಳೆ. ಓಕೆ ಗೊಂಬೆ, ಈ ಸಿನಿಮಾನ ನಾನಾಗಿರ್ಬಹುದು, ಬೇರೆಯವರಾಗಿರ್ಬಹುದು, ಯಾಕೆ ಥಿಯೇಟರಿಗೆ ಬಂದು ನೋಡ್ಬೇಕು? ಸಪೋರ್ಟ್ ಮಾಡಬೇಕು. ಎಸ್, ಗೊಂಬೆ ಇದ್ದಾಳೆ, ಅದಕ್ಕೆ ಬಂದು ನೋಡ್ಬೇಕು. ಕರೆಕ್ಟ್. ಎಲ್ಲರೂ ಸಿನಿಮಾ ಕರೀರಿ. ಎಲ್ಲರೂ ಥಿಯೇಟರಿಗೆ ಬಂದು ನನ್ನ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಗೊಂಬೆ ಕೈಯಲ್ಲಿರೋದು? ನೆಕ್ಸ್ಟ್ ಕೇಡಿ ಅಂತ. ಕೇಡಿ, ಕಮಲ್ ಶ್ರೀದೇವಿ, ಆಮೇಲೆ ಬೇಲ್, ತುಂಬಾ ಫಿಲಮ್ಸ್. ಓ ಮೈ ಗಾಡ್. ಓಕೆ, ಒಳ್ಳೇದಾಗ್ಲಿ ಗೊಂಬೆ. ಇನ್ನೂ ಒಂದಷ್ಟು ಸಿನಿಮಾಗಳು ನಿಮ್ ಕೈ ಸೇರ್ಲಿ. ಒಳ್ಳೇದಾಗ್ಲಿ. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.